ಪ್ರಿಯರೇ, ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸ್ತೇನೆ. ಆತನ ಕೃಪಾವರಗಳು ನಿಂತು ಹೋಗವು ಎನ್ನುವ ವಿಷಯವನ್ನ ಪ್ರಲಾಪಗಳು 3:22-23 ವಚನದಲ್ಲಿ ನಾವು ನೋಡುವರಾಗಿದ್ದೇವೆ. ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು, ದಿನದಿನವೂ ಹೊಸದಾಗಿ ಒದಗುತ್ತವೆ, ನಿನ್ನ ಸತ್ಯ ಸಂಧತೆಯು ದೊಡ್ಡದು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಈ ಮಾತನ್ನು ಯೆರೆಮೀಯನು ನುಡಿಯುವಾಗ ಅನೇಕ ವೈರಿಗಳು ಇಸ್ರಾಯೇಲ್ ದೇಶದ ಮೇಲೆ ಯುದ್ಧ ನಡೆಸಿತು. ದೇವಾಲಯವನ್ನು ಹಾಳು ಮಾಡಿದರು, ಮನೆಗಳನ್ನು ಸುಟ್ಟು ಹಾಕಿದರು, ಕುಟುಂಬಗಳನ್ನು ಧ್ವಂಸ ಮಾಡಿದರು. ಮಕ್ಕಳು, ವೃದ್ಧರು ಹಸಿವೆ ನೀರಡಿಕೆಯಿಂದ ಬಳಲುತ್ತಾ ಸಾವಿಗೆ ಎದುರು ನೋಡುವಂಥ ಗಳಿಗೆಯಲ್ಲಿ ಪ್ರವಾದಿಯಾದ ಯೆರೆಮೀಯನು ದೇವರ ಮೇಲಣ ಇಟ್ಟಿರುವ ನಂಬಿಕೆಯನ್ನು ಕಳೆದುಕೊಳ್ಳದೆ ನಿರೀಕ್ಷೆಯಿಂದ ಈ ಮಾತುಗಳನ್ನು ನುಡಿದಿದ್ದಾನೆ. ನಾವು ಉಳಿದಿರುವುದು ಯೆಹೋವನ ಕರುಣೆಯೇ. ಕೆಲವು ವರ್ಷಗಳ ಹಿಂದೆ ನಾವು ಕೊರೋನಾ ಒಂದು ಆಕ್ರಮಣದಿಂದ ಅನೇಕರು ಈ ಪ್ರಪಂಚವನ್ನು ಬಿಟ್ಟು ಹೋದರು. ಆಗ ನಾವು ಹಿಂತಿರುಗಿ ನೋಡುವಾಗ ಎಡಕ್ಕೂ ಬಲಕ್ಕೂ ಅನೇಕ ಸತ್ತು ಹೋಗಿರುವಂಥ ವ್ಯಕ್ತಿಗಳನ್ನು ನೋಡುವಾಗ ನಾವು ಉಳಿದಿರುವುದು ಕೃಪಾವರ ಎಂಬುದಾಗಿ ನಾವು ನೋಡಬಹುದು, ಆತನ ಕರುಣೆ ಎಂಬುದಾಗಿ ನಾವು ನೋಡಬಹುದು. ಹಾಗಾದರೆ ಒಂದು ವೇಳೆ ಈ ಕಾರ್ಯಕ್ರಮವನ್ನು ಕೇಳುವಾಗ ಜೀವನದಲ್ಲಿ ನಿರಾಶೆ, ಕುಟುಂಬದಲ್ಲಿ ಸಮಸ್ಯೆಗಳು, ಸಾಲದ ಹೊರೆ, ತೀರಿಸಲಾಗದ ಪರಿಸ್ಥಿತಿ, ಒಂದು ವೇಳೆ ಗಂಡ ಹೆಂಡತಿ ಪರಸ್ಪರ ದ್ವೇಷದಿಂದ ವಿವಾಹ ವಿಚ್ಛೇದನೆ ಮಾಡಲು ಸಿದ್ಧರಾಗಿರ್ಬೋದು, ಪರೀಕ್ಷೆಯಲ್ಲಿ ಫೇಲ್ ಆಗಿ ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನುವಂಥ ಆಲೋಚನೆ ಇರ್ಬೋದು, ಕೆಲವರು ಉದ್ಯೋಗ ಕಳ್ಕೊಂಡು ಅಯ್ಯೋ ನಾನು ಹಾಳಾದೆ ಎಂಬುದಾಗಿ ನಿರಾಶೆಯಿಂದ ಕೂತಿರ್ಬೋದು, ಬಹಳ ದಿನಗಳಿಂದ ರೋಗದಲ್ಲಿ ನರಳುತ್ತಾ ಅಯ್ಯೋ ಇನ್ನು ಏನು ಸಾವು ಬರ್ತಾ ಇಲ್ಲ ಎಂಬುದಾಗಿ ನೋಡುವವರು ಇರಬಹುದು. ಪ್ರಿಯರೇ, ಯೆರೆಮೀಯನು ದೇವರಲ್ಲಿರುವ ನಂಬಿಕೆ ಮಾತ್ರ ಆತನು ಕಳೆದುಕೊಳ್ಳಲಿಲ್ಲ. ದೇಶವೆಲ್ಲ ನಾಶವಾಯಿತು, ಎಲ್ಲವೂ ಸುಟ್ಟು ಹೋಯಿತು, ಆದರೆ ನಾವು ಆತನಲ್ಲಿರುವಂಥ ನಿರೀಕ್ಷೆಯನ್ನು ನಾವು ಇಡೋಣ. ಆತನ ದೇವರ ಕರುಣೆ, ಕೃಪಾವರಗಳು ನಿಂತು ಹೋಗವು ಎಂಬುದಾಗಿ ಹೇಳುವಾಗ ದಿನದಿನವೂ ಹೊಸದಾಗುತ್ತವೆ ಎಂದು ನಂಬೋಣ. ಈ ನಿರೀಕ್ಷೆಯಿಂದ ಎದ್ದು ನಾವು ಆಶಾಭಂಗ ಪಡದೆ, ಕೆಲವರು ಅಪರಾಧ ಮಾಡಿ ಮನಸ್ಸಿನಲ್ಲಿ ಸಮಾಧಾನ ಕಳೆದುಕೊಂಡು ಮನಸ್ಸಾಕ್ಷಿ ಚುಚ್ಚುತ್ತಿರಬಹುದು, ಅಯ್ಯೋ ನಾನು ಇದು ತಪ್ಪು ಮಾಡಿದ್ದೇನೆ ಎಂಬುದಾಗಿ. ಆದ ಕಾರಣ ಪ್ರಿಯರೇ, ಒಬ್ಬ ತಂದೆ ಚಿಕ್ಕ ವಯಸ್ಸಿನಲ್ಲಿ ಅವನೇನು ಮಾಡಿದ್ನಂದರೆ ತನ್ನ ಪ್ರೀತಿಸುವ ಹುಡುಗಿಗೆ ಮೋಸ ಮಾಡಿ ಆಕೆ ಪ್ರೆಗ್ನೆಂಟ್ ಆದಾಗ ಆಕೆಯನ್ನು ಬಿಟ್ಟು ಅವನೇನು ಮಾಡ್ತಾನೆ, ಬೇರೆ ದೇಶಕ್ಕೆ ಹೋಗಿಬಿಡ್ತಾನೆ. ಅಲ್ಲಿ ಮದುವೆ ಆಗಿ ಬೇರೆಯವ್ರ ಜೊತೆಯಲ್ಲಿ ಅವನ ಜೀವನ ಮಾಡುವಾಗ ಆ ತಂದೆ ನನ್ನೊಟ್ಟಿಗೆ ಹೇಳಿದ ಸಾಕ್ಷಿ ಏನಂದರೆ, ಅಯ್ಯೋ ನಾನು ತಪ್ಪು ಮಾಡಿದ್ದೇನೆ, ನಾನು ಪ್ರತಿದಿನ ನಾನು ನಿದ್ದೆ ಮಾಡಲಿಲ್ಲ. ಆತನು 2ನೇ ಹೆಂಡತಿಯನ್ನು ಮಾಡಿಕೊಂಡಾಗ ಆಕೆ 2 ವರ್ಷ ಚೆನ್ನಾಗಿದ್ದು ಆಕೆ ಬಿದ್ದು ಸ್ಪೈನಲ್ ಕಾರ್ಡ್ ಎಲ್ಲ ಮುರಿದು ಬೆಡ್ ರಿಡನ್ ಆಗಿ ಆಕೆ 13 ವರ್ಷ ಆಕೆ ಬೆಡ್ಡಲ್ಲೇ ಇದ್ದು ತೀರಿ ಹೋದಳು. ಆತನಿಗಿರುವಂಥ 2 ಮಕ್ಕಳು ಅವರು ಸ್ವ ಇಚ್ಛೆಯಿಂದ ಮದುವೆ ಮಾಡಿಕೊಂಡು ಓಡಿ ಹೋಗಿಬಿಟ್ಟಿದ್ದರು. ಈ ತಂದೆಯನ್ನು ನಾನು ಭೇಟಿಯಾದಾಗ ಆತನು ತುಂಬ ದುಃಖದಿಂದ ತಾನು ಮಾಡಿದ ಒಂದು ಅಪರಾಧಕ್ಕೆ ನಾನು ಈ ಪರಿಸ್ಥಿತಿಯಲ್ಲಿ ಬಂದಿದ್ದೇನೆ ಅನ್ನುವಾಗ, ಪ್ರಿಯರೇ, ಒಂದು ವೇಳೆ ಈ ಕಾರ್ಯಕ್ರಮವನ್ನು ಕೇಳುವವರು ಯಾರಾದರೂ ನಿರಾಶೆಯಿಂದ ಕೂತಿದ್ದಾರೆ, ದೇವರ ಕೃಪೆ ಕರುಣೆಗಳು ನಿಂತು ಹೋಗುವು, ಅವು ದಿನದಿನವೂ ಹೊಸದಾಗುವು ಎಂಬುವಂತೆ ಆ ತಂದೆ ಅದೇ ದಿನ ಪಶ್ಚಾತ್ತಾಪಪಟ್ಟು ಒಂದು ಹೊಸ ಜೀವನವನ್ನು ಆರಂಭಿಸಿದಂತೆ ನಾವು ಕೂಡ ಈ ದಿವಸ ದೇವರ ಸನ್ನಿಧಿಯಲ್ಲಿ ಹೊಸ ಜೀವನವನ್ನು ಆರಂಭಿಸೋಣ. ದೇವರ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 996026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.